ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಪ್ರತೀಕ್ಷಾ ರೈ, ಕನ್ಸಲ್ಟೆಂಟ್ ಫಿಸಿಷಿಯನ್. ಡಾಕ್ಟರ್ ರೈ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. 2019ರಲ್ಲಿ ಕೋವಿಡ್ ಬಂತು. ಸಾಕಷ್ಟು ಸಾವು ನೋವುಗಳಾಯಿತು. ಭಾರತ ಅಲ್ಲದೆ ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಇದು ಕೋವಿಡಿಂದಾಗಿ ಹಲವಾರು ಜನ ತಮ್ಮ ಪ್ರಾಣವನ್ನು ತೆತ್ತರು. ಸೊ ಆಮೇಲೆ ಏನಾಯಿತು, 2020ರಲ್ಲಿ ವ್ಯಾಕ್ಸಿನ್ ಅಂತ ಬಂತು. ನಮ್ಮ ಭಾರತದಲ್ಲಿ ಕೋವಿಶೀಲ್ಡ್ ಹಾಗೂ ಕೋವ್ಯಾಕ್ಸಿನ್ ಎಂಬ 2 ವ್ಯಾಕ್ಸಿನ್ಗಳು ಬಂತು. ಸೊ ಇಲ್ಲಿ ಮೋರ್ ದೆನ್ 80 crore ಜನ, 175 ಕೋಟಿಗಿಂತಲೂ ಜಾಸ್ತಿ ಡೋಸಸ್ಸನ್ನು ಭಾರತದಲ್ಲಿ ತಗೊಂಡಿದ್ದಾರೆ. ಅದರಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನೇ ತೆಗೆದುಕೊಂಡವರು ಜಾಸ್ತಿ. ಬಟ್ ಈಗ ಕೆಲವು ವಾರಗಳಿಂದ ಒಂದು ಸುದ್ದಿ ವಾಟ್ಸಪ್ಪಲ್ಲಿ ಹರಿದಾಡ್ತಾ ಇದೆ, ಎಲ್ಲ ಮೀಡಿಯಾಸಲ್ಲಿ ಹರಿದಾಡ್ತಾ ಇದೆ, ಫೇಸ್ಬುಕ್ಕಲ್ಲಿ, ಹೀಗೆ ಎಲ್ಲ ಮೀಡಿಯಾಸಲ್ಲಿ, ಸೋಷಿಯಲ್ ಮೀಡಿಯಾಸಲ್ಲಿ ಇದು ಒಂದು ಸುದ್ದಿ ಹರಿದಾಡ್ತಿದೆ. ಏನಂತ ಹೇಳಿದರೆ, ಇಂಗ್ಲೆಂಡ್ ಅಲ್ಲಿ ಒಂದು ಆಸ್ಟ್ರಾಜೆನಿಕಾ ಎಂಬ ಒಂದು ಕಂಪನಿ, ಈ ಕೋವಿಶೀಲ್ಡನ್ನು ಪ್ರೊಡ್ಯೂಸ್ ಮಾಡುವಂತಹ ಕಂಪನಿ, ಅದರಿಂದಾಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಹೇಳಿದ ಸುದ್ದಿ ಹರಿದಾಡ್ತಾ ಇದೆ. ಸೊ ಇದರ ಬಗ್ಗೆ ನಿಮಗೆ ಸರಿಯಾದ ಮಾಹಿತಿಯನ್ನು ಇವತ್ತು ನಾನು ನನ್ನ ಸಂಚಿಕೆ ಮೂಲಕ ನಿಮಗೆ ತಿಳಿಸ್ತಾ ಇದ್ದೇನೆ. ಆದ್ದರಿಂದ ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ ಹಾಗೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದರೆ ನಾನು ಪ್ರತಿ ವಾರ ಒಂದೊಂದು ಉಪಯುಕ್ತ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಸೊ ನಾನೀಗ ಇದರ ವಿಷಯದ ಬಗ್ಗೆ ಮಾತಾಡುವ ಮುಂಚೆ ನಾನು ಕೆಲವು ಕ್ಲಾರಿಟಿ ಕೊಡಬೇಕಂತಿದ್ದೇನೆ. ಇದು ನಾನು ಈ ಸಂಚಿಕೆ ಮಾಡ್ತಾ ಇರೋದು ಸಾಕಷ್ಟು ಜನರಿಗೆ ಇದರಿಂದ ಹೆಲ್ಪ್ ಆಗಲಿ ಅಂತ. ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಅಥವಾ ರಿಲಿಜನ್ಗೆ ಸಪೋರ್ಟ್ ಮಾಡ್ತಾ ಇದನ್ನು ಮಾತಾಡ್ತಾ ಇಲ್ಲ. ಯಾಕೆಂದರೆ ನಾನೊಬ್ಬಳು ಡಾಕ್ಟರ್, ನನಗೆ ಯಾವುದೇ ರಿಲಿಜನ್ ನೋಡಿಕೊಂಡು ಅಥವಾ ಪೊಲಿಟಿಕಲ್ ಪಾರ್ಟಿ ನೋಡಿಕೊಂಡು ನಾವು ಪೇಷಂಟ್ಸನ್ನು ಟ್ರೀಟ್ ಮಾಡೋದಿಲ್ಲ. ಸೊ ಅದೊಂದು. ಮತ್ತೊಂದು ಏನಂತ ಹೇಳಿದ್ರೆ, ನಾವೀಗ ನಮಗೊಂದು ವಾಟ್ಸಪ್ಪಲ್ಲಿ ಏನಾದರೂ ಮೆಸೇಜ್ ಬರ್ತದೆ, ಎಸ್ಪೆಷಲಿ ಹೆಲ್ತ್ ರಿಲೇಟೆಡ್. ಸೊ ಹೀಗೆ ಬರುವಾಗ ಅದು ನಿಜವಾ ಅಂತ ನೋಡಿಕೊಂಡು ಮತ್ತೆ ಫಾರ್ವರ್ಡ್ ಮಾಡೋದು ಬೆಟರ್ ಅಂತ ನಂಗೆ ಅನಿಸ್ತದೆ. ಯಾಕಂತ ಹೇಳಿದರೆ, ಈಗ ಏನು ಬಂದು ಕೋವಿಶೀಲ್ಡ್ ಅಂತಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಉಂಟಂತ ಎಲ್ಲರಿಗೂ ಮೆಸೇಜ್ ಫಾರ್ವರ್ಡ್ ಆಗ್ತಾ ಉಂಟು. ಸೊ ಕೋವಿಶೀಲ್ಡಿಂದಾಗಿ ಹಾರ್ಟ್ ಅಟ್ಯಾಕ್ ಆಗ್ತದ ಗೊತ್ತಿಲ್ಲ, ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ಇದನ್ನು ನೋಡಿಕೊಂಡು ಕೆಲವರಿಗೆ ತುಂಬ ಆಂಕ್ಷಸ್ ಇರ್ತಾರೆ. ಸೊ ಇದನ್ನು ನೋಡ್ಕೊಂಡು ಎಷ್ಟೋ ಜನರು ಅದರಿಂದಾಗಿ ಪ್ಯಾನಿಕ್ ಆಗ್ತಾರೆ. ಸೊ ಪ್ಯಾನಿಕ್ ಆಗಿ ಸ್ಟ್ರೆಸ್ ಜಾಸ್ತಿ ಆಗಿ ಅದರಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಬಿಕಾಸ್ ಸ್ಟ್ರೆಸ್ ಇಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ. ಸೊ ಆದ್ದರಿಂದ ನಾವು ತಪ್ಪು ಮಾಹಿತಿಯನ್ನು ಶೇರ್ ಮಾಡೋದು ಬೇಡ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಎಲ್ರಿಗೂ. ಸೊ ಫಸ್ಟಿಗೆ ಈಗ ನಾವು ನೋಡುವ, ಯಾಕೆ ಈಗ ಹೀಗೆ ಬರ್ತಾ ಉಂಟು, ಕೆಲವು ವಾರಗಳಿಂದ ಹೀಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಬರ್ತಾ ಉಂಟು. ಯಾಕೆ ಅಂತ ಹೇಳಿದರೆ, ಈ ಕೋವಿಶೀಲ್ಡ್ ಅನ್ನುವ ವ್ಯಾಕ್ಸಿನ್ ಭಾರತಕ್ಕೆ ಬಂತು ಕೋವಿಡ್ ಆದ ನಂತರ, ಅದರಿಂದ ಪ್ರಿವೆಂಟ್ ಮಾಡಲಿಕ್ಕೆ ಅಂತ. ಸೊ ಅದನ್ನು ಇಂಗ್ಲೆಂಡಲ್ಲಿ ಆಸ್ಟ್ರಾಜೆನಿಕಾ ಅನ್ನುವ ಒಂದು ಕಂಪನಿ ಪ್ರೊಡ್ಯೂಸ್ ಮಾಡ್ತು. ಸೊ ಏನಾಯ್ತು ಇತ್ತೀಚೆಗೆ ಅಂತ ಹೇಳಿದ್ರೆ, ಒಬ್ಬ ಗ್ರಾಹಕ ಕೋರ್ಟಲ್ಲಿ ಕೇಸ್ ಹಾಕಿದ್ರು. TTS ಅಂತ ಒಂದು ಸಿಂಡ್ರೋಮ್, ಇದು ಕೋವಿಶೀಲ್ಡ್ ವ್ಯಾಕ್ಸಿನ್ ತೆಗೆದು ಆದದ್ದು ಅಂತ ಕೇಸ್ ಆಯಿತು. ಸೊ ಆ ಕೋರ್ಟಲ್ಲಿ ಈ ಆಸ್ಟ್ರಾಜೆನಿಕಾ ಏನಂತ ಒಪ್ಕೊಳ್ತಾ ಅಂತ ಹೇಳಿದ್ರೆ, ಕೋವಿಶೀಲ್ಡ್ ವ್ಯಾಕ್ಸಿನ್ ಇಂದಾಗಿ TTS ಅನ್ನುವ ರೇರೆಸ್ಟ್ ಕಾಂಪ್ಲಿಕೇಶನ್ ಉಂಟು ಅಂತ ಒಪ್ಪಿಕೊಳ್ತು. ಸೊ ಇದರಿಂದಾಗಿ ಏನಾಯಿತು, ಇತ್ತೀಚೆಗೆ ಇದರ ಬಗ್ಗೆ ತುಂಬ ಫಾರ್ ಆ್ಯಂಡ್ ವರ್ಸಸ್ ಇದು ಆಗ್ತಾ ಉಂಟು, ತುಂಬ ಇದರ ಬಗ್ಗೆ ಗೊಂದಲ ಆಗ್ತಾ ಉಂಟು. ಸೊ ಅದರಿಂದಾಗಿ ಎಲ್ಲರೂ ಪ್ಯಾನಿಕ್ ಆಗ್ತಾ ಇದ್ದಾರೆ. ಸೊ ಈ TTS ಅಂದರೆ ಏನು ಅಂತ, ಇದು ಥ್ರೋಂಬೋಸೈಟೋಸಿಸ್ ಥ್ರೋಂಬೋಸೈಟೋಪಿನಿಯಾ ಸಿಂಡ್ರೋಮ್ ಅಂತ ಹೇಳಿ. ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ರಕ್ತ ಹೆಪ್ಪುಗಟ್ಟುವ ಕಣ ಅಂತ ಹೇಳ್ತೇವೆ, ಪ್ಲೇಟ್ಲೆಟ್, ಅದು ಕಮ್ಮಿ ಆಗ್ತದೆ. ಮತ್ತು ಏನಾಗ್ತದೆ, ಈ ಬ್ಲಡ್ ಎಲ್ಲ ಕ್ಲಾಟ್ ಆಗಿ ಹೋಗಿ ರಕ್ತನಾಳದಲ್ಲಿ ಕ್ಲಾಟ್ ಆಗಿ ಇದ್ರ ಏನಾಗ್ತದೆ, ಈ ಹಾರ್ಟಿದ್ದು ರಕ್ತನಾಳದಲ್ಲಿ ಕ್ಲಾಟ್ ಆಗಿ ಹಾರ್ಟ್ ಅಟ್ಯಾಕ್ ಬರ್ಬೋದು. ಅಥವಾ ನಮ್ಮ ನರದ್ದು, ಬ್ರೈನಿಗೆ ಹೋಗುವ ನರದ್ದು ಅಲ್ಲಿ ಕ್ಲಾಟ್ ಆಗಿ ನಮಗೆ ಸ್ಟ್ರೋಕ್ ಅಂತ ಹೇಳ್ತೇವೆ, ಪ್ಯಾರಲಿಸಿಸ್ ಅಂತ ಹೇಳ್ತೇವೆ, ಅದು ಆಗ್ಬೋದು. ಹೀಗೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗ್ತದೆ. ಸೊ ಆಸ್ಟ್ರಾಜೆನಿಕಾ ಏನ್ ಹೇಳ್ತಾ ಅಂತ ಹೇಳಿದ್ರೆ, ಈ TTS ಅನ್ನೋದು ರೇರೆಸ್ಟ್ ಕಾಂಪ್ಲಿಕೇಶನ್ ಕೋವಿಶೀಲ್ಡ್ ವ್ಯಾಕ್ಸಿನ್ ಇತ್ತು ಅಂತ. ಸೊ ರೇರೆಸ್ಟ್ ಅಂದ್ರೆ ಎಷ್ಟು ಅಂದ್ರೆ 0.0003% ಅಷ್ಟು ಮಾತ್ರ. ಸೊ ಅದು ನೆನಪಿಟ್ಕೊಳ್ಬೇಕು, ರೇರೆಸ್ಟ್ ಅಂತ. ಸೊ ಒಂದು ನಾನು ನಿಮ್ಗೆ ಏನು ಹೇಳ್ಬೇಕಂತ ಹೇಳಿದೆ, ಈ ಕೋವಿಡ್ ಬಂತು. ಸೊ ಕೋವಿಡ್ ಇಟ್ ಸೆಲ್ಫ್ ಈಸ್ ಅ
ಈ ಥ್ರೋಂಬೋ ಇದು ಕ್ಲಾಟ್ ಆಗುವಂತಹ ಒಂದು ಕಾಯಿಲೆ. ಸೊ ಕೋವಿಡಿಂದಾಗಿ ಈ ಕ್ಲಾಟ್ ಆಗಿ ಎಷ್ಟೋ ಜನರು ಫಸ್ಟ್ ವೇವ್ ಅಲ್ಲಿ ವ್ಯಾಕ್ಸಿನ್ ಬರುವ ಮುಂಚೆಗೆ ನಮಗೆ ಕೋವಿಡ್ ಪಾಸಿಟಿವ್ ಸ್ಟೇಟಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸ್ಟ್ರೋಕ್ ಆಗಿ ಬರ್ತಾ ಇದ್ರು. ಸೊ ಆಮೇಲೆ ಮತ್ತೊಂದು ಕೋವಿಡ್ಗೆ ಟ್ರೀಟ್ಮೆಂಟ್ ಮಾಡರೇಟ್ ಟು ಸಿವಿಯರ್ ಫಾರ್ಮ್ ಅಲ್ಲಿ ಯಾರು ಕೋವಿಡ್ ಅಲ್ಲಿ ಇದ್ರಲ್ಲ ಅವರಿಗೆ ಟ್ರೀಟ್ಮೆಂಟ್ ಅಲ್ಲಿ ಒಂದು ವರ್ಷ ಈ ರಕ್ತ ಕ್ಲಾಟ್ ಆಗೋದಕ್ಕೆ ನೋಡ್ಕೊಳ್ಳುವ ರಕ್ತ ತಿನ್ ಮಾಡುವಂತಹ ಮೆಡಿಸಿನ್ ನಾವು ಕೊಡ್ತಾ ಇದ್ವಿ. ಸೊ ಕೋವಿಡ್ ಇಟ್ ಸೆಲ್ಫ್ ಬ್ಲಡ್ ಕ್ಲಾಟ್. ಸೊ ನನ್ನ ಕ್ವಶನ್ ಏನಂತ ಹೇಳಿದ್ರೆ, ಯಾಕೆ ಅದು ಕೋವಿಡ್ ವ್ಯಾಕ್ಸಿನ್ ಇಂದವೇ ಅಂತ ಹೇಗೆ ನೀವು ಪ್ರೂವ್ ಮಾಡ್ತೀರಿ? ಮೇ ಬಿ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ ಆಗಿರ್ಬೋದಲ್ಲ. ಯಾಕೆ ಅಂತ ಹೇಳಿದ್ರೆ ಕೋವಿಡ್ ಟೈಮಲ್ಲಿ ಮೆನಿ ಪೇಷಂಟ್ಸ್ ನಾರ್ಮಲ್ಗಿಂತ ಸಾವಿರಗಟ್ಟಲೆ ಜಾಸ್ತಿ ಜನ ಈ ಹಾರ್ಟ್ ಅಟ್ಯಾಕ್ ಇಂದಾಗಿ ಸ್ಟ್ರೋಕ್ ಇಂದಾಗಿ ಬರ್ತಾ ಇದ್ರು. ಬಿಕಾಸ್ ಕೋವಿಡ್ ಇಂದಾಗಿ ರಕ್ತ ಒನ್ ಆಫ್ ದ ಕಾಂಪ್ಲಿಕೇಶನ್ ಇಸ್ ರಕ್ತ ಗಟ್ಟಿ ಕಟ್ಟುವಂಥದ್ದು. ಸೊ ಅದರಿಂದಾಗಿಯೇ ಪ್ರೊಫಿಲಾಕ್ಟಿಕಲಿ ಆಗಿ ನಾವು ಟ್ರೀಟ್ಮೆಂಟ್ ರಕ್ತ ತೆಳುವ ಇರುವ ಹಾಗೆ ಟ್ರೀಟ್ಮೆಂಟ್ ಕೊಡ್ತಿದ್ವಿ ಮಾಡರೇಟ್ ಟು ಸಿವಿಯರ್. ಸೊ ಯಾಕೆ ಅದು ವ್ಯಾಕ್ಸಿನ್ ಇಂದವೇ ಅಂತ ಹೇಳ್ತೀವಿ, ಯಾಕೆ ಅದು ಕೋವಿಡ್ ಇಂದ ಅಲ್ಲ? ಸೊ ಅದಕ್ಕೊಂದು ಡಿಸ್ಕಷನ್ ಇರ್ಬೋದು. ಯಾಕಂತೇಳಿದ್ರೆ ಕೋವಿಡ್ ಇಂದ ಆದರೆ ಇದು ಈಗ ಇಷ್ಟು ವರ್ಷ ಆಯಿತು, ಇನ್ನು ಹೇಗೆ? ಹಾಗೆಯೇ ವ್ಯಾಕ್ಸಿನ್ ಕೂಡ ಹಾಗೆ. ಈಗ ಇದರಲ್ಲಿ ಈ ಕಾಂಪ್ಲಿಕೇಶನ್ ಆಗ್ತದೆ ಅಂತ ಇರೋದು ಅದು ಮೇನ್ಲಿ ಆಗಿ ವ್ಯಾಕ್ಸಿನ್ ತೆಕ್ಕೊಂಡು 3 ವಾರದಿಂದ ಮ್ಯಾಕ್ಸಿಮಮ್ 3 ತಿಂಗಳ ಒಳಗಡೆ. ಆಮೇಲೆ ಆಗೋದು ತುಂಬಾ ರೇರ್, ಆಮೇಲೆ ಆಗುವ ಚಾನ್ಸಸ್ ಇಲ್ಲ. ಸೊ ಕಾಂಪ್ಲಿಕೇಶನ್ ಆಗಬೇಕಿದ್ರೆ ಅದು ವ್ಯಾಕ್ಸಿನ್ ತೆಕ್ಕೊಂಡು 3 ವಾರದಿಂದ 3 ತಿಂಗಳ ಒಳಗಡೆ. ನಾವೆಲ್ಲರೂ ವ್ಯಾಕ್ಸಿನ್ ತೆಕ್ಕೊಂಡು ಮೋರ್ ದ್ಯಾನ್ 2 ವರ್ಷ ಆಯಿತು. ಸೊ ಯಾಕೆ ಸುಮ್ಮನೆ ನಾವು ಪ್ಯಾನಿಕ್ ಆಗಬೇಕು ಅದರ ಬಗ್ಗೆ? ಮತ್ತೊಂದು ಏನಂತ ಹೇಳಿದ್ರೆ, ಈ ಕಾಂಪ್ಲಿಕೇಶನ್ ಉಂಟಂತ ಹೇಳಿ ನಮ್ಗೆ ಈಗ ಗೊತ್ತಾದದ್ದಲ್ಲ. ಆ ಪ್ರೊಡ್ಯೂಸ್ ಮಾಡಿದಾಗ ಏನೇ ನಾವು ಮೆಡಿಸಿನ್ ಅಥವಾ ವ್ಯಾಕ್ಸಿನ್ ಕೊಡುವಾಗ ಅದರಲ್ಲಿ ಒಂದು ಹೀಗೆ ಸೈಡ್ ಎಫೆಕ್ಟ್ಸ್ ಇದೆ, ಇದು ಏನಾದರೂ ಬಂದ್ರೆ ನಮಗೆ ಇನ್ಫಾರ್ಮ್ ಮಾಡಬೇಕು ಅಂತ ಇರ್ತದೆ. ಸೊ ಅದು ಯಾವಾಗ ಪ್ರೊಡ್ಯೂಸ್ ಆಯ್ತಾ ಆಗಲೇ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಅಲ್ಲಿ ಈ ಕಾಂಪ್ಲಿಕೇಶನ್ ಮೆನ್ಷನ್ ಆಗಿತ್ತು WHO ವೆಬ್ಸೈಟ್ ಅಲ್ಲಿ. ಈಗ ಯಾಕೆ ಇದು ಇಷ್ಟು ಸುದ್ದಿ ಆಗ್ತಿದೆ ಅಂತ ಹೇಳಿದ್ರೆ, ಹೀಗೆ ಒಂದು ಕೋರ್ಟಿದ್ದು ಇಶ್ಯೂ ಆಯ್ತು. ಸೊ ಅದರಿಂದಾಗಿ ಸೊ ನಾಳೆ ಎಲ್ಲ ವ್ಯಾಕ್ಸಿನ್ ಅಲ್ಲೂ ಒಂದೊಂದು ತರದ ಸೈಡ್ ಎಫೆಕ್ಟ್ಸ್ ಇರ್ತದೆ. ನಾವು ಮಕ್ಕಳಿಗೆ ಕೊಡುವಂತಹ ಹುಟ್ಟಿದ ತಕ್ಷಣ ಕೊಡುವಂತಹ BCG ಅಲ್ಲಿ ಉಂಟು, ಅಥವಾ ಪೋಲಿಯೋ ವ್ಯಾಕ್ಸಿನ್ ಅಲ್ಲಿ ಉಂಟು, ಎಲ್ಲದರಲ್ಲಿ. ಸೊ ಅದರಲ್ಲಿ ವಾರ್ನಿಂಗ್ಸ್ ಇರ್ತದೆ, ಹೀಗೆ ಸೈಡ್ ಎಫೆಕ್ಟ್ಸ್ ನಮ್ಗೆ ಇನ್ಫಾರ್ಮ್ ಮಾಡಬೇಕು ಅಂತ. ಸೊ ಆಮೇಲೆ ಇನಿಷಿಯಲಿ ಏನಂತೇಳಿ ಎಷ್ಟೋ ಜನ ಇನ್ಫೆಕ್ಷನ್ ಇಂದ ಸಾಯ್ತಾ ಇದ್ರು. ಪೆನ್ಸಿಲಿನ್ ಅಂತ ಒಂದು ಆಂಟಿಬಯೋಟಿಕ್ ಪ್ರೊಡ್ಯೂಸ್ ಆಯಿತು. ಸೊ ಅದು ಇನಿಷಿಯಲಿ ಅದನ್ನು ಟೆಸ್ಟೋಸ್ ಕೊಡುವಾಗಲೇ ಎಷ್ಟೋ ಜನ ಸತ್ರು. ಬಟ್ ನಾವು ಏನೇ ಒಂದು ವ್ಯಾಕ್ಸಿನ್ ಅಥವಾ ಮೆಡಿಸಿನ್ ಪ್ರೊಡ್ಯೂಸ್ ಮಾಡುವ ಮೇನ್ ಉದ್ದೇಶ ಅಂತ ಹೇಳಿದ್ರೆ ಎಷ್ಟು ಜಾಸ್ತಿ ಜನರಿಗೆ ಅದರಿಂದ ಬೆನಿಫಿಟ್ ಸಿಗಬೇಕು, ಆದಷ್ಟು ರಿಸ್ಕ್ ಕಮ್ಮಿ ಇರಬೇಕು ಅಂತ ಹೇಳಿದ್ರೆ 100% ಜನರಲ್ಲಿ 99% ಜನರಿಗೆ ಅದರಿಂದ ಬೆನಿಫಿಟ್ ಆಗಿ 0.5% ಅಷ್ಟು ರಿಸ್ಕ್ ಇದ್ರೆ ಅದನ್ನು ನಾವು ಎನ್ಕರೇಜ್ ಮಾಡ್ತೇವೆ. ಸೊ ಅದರಿಂದಾಗಿ ನಾವು ನೆನ್ಕೊಳ್ಬೇಕೇನಂತ ಹೇಳಿದ್ರೆ, ಈ ಕೋವಿಡ್ ವ್ಯಾಕ್ಸಿನ್ದಾಗಿ ಎಷ್ಟೋ ಜನರ ಜೀವ ಉಳಿಯಿತು. ನನಗೆ ಈಗಲೂ ನೆನಪುಂಟು, ನಾನು ಕೋವಿಡ್ ವಾರ್ಡಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈ ಫಸ್ಟ್ ವೇವ್ ಆದ ನಂತರ ಎಷ್ಟೋ ಜನರು ವ್ಯಾಕ್ಸಿನ್ ತಗೊಂಡಿರಲಿಲ್ಲ, ಕೆಲವರು ತಗೊಂಡಿದ್ರು. ಸೊ ಎಷ್ಟೋ ಜನ ವ್ಯಾಕ್ಸಿನ್ ತಗೊಳ್ದವರು ಈ ಎವ್ರಿ ಗಂಟೆಗೆ ನಮ್ಮ ಕಣ್ಣೆದುರಲ್ಲಿ ಸಾಯ್ತಾ ಇದ್ರು. ಸೊ ಆಮೇಲೆ ಏನಾಯ್ತು, ಬೇರೆ ಇನ್ನು ಆಮೇಲೆ ಥರ್ಡ್ ವೇವ್ ಇದೆಲ್ಲ ಬರುವಾಗ ಸಿವಿಯಾರಿಟಿ ಕಮ್ಮಿ ಆಯಿತು, ನಾರ್ಮಲ್ ಕೆಮ್ಮು ಜ್ವರದಾಗೆ ಬಂದು ಹೋಯಿತು. ಒಂದು ವೇಳೆ ವ್ಯಾಕ್ಸಿನ್ ಇರದಿದ್ರೆ ಎಷ್ಟೋ ಕೋಟಿ ಗಟ್ಟಲ ಜನ ಸಾಯ್ತಾ ಇದ್ರು. ಸೊ ಆದದ್ದರಿಂದ ಯಾವಾಗಲೂ ನಾವು ನೆನಪಿಟ್ಕೊಳ್ಬೇಕು, ಬೆನಿಫಿಟ್ ಜಾಸ್ತಿ ಉಂಟು, 99% ಬೆನಿಫಿಟ್ ಇದೆ. ಆಮೇಲೆ ಇದು ಖಾಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಅಂತಲ್ಲ, ಎಲ್ಲ ವ್ಯಾಕ್ಸಿನಲ್ಲೂ ಸೈಡ್ ಎಫೆಕ್ಟ್ಸ್ ಅನ್ನೋದು ಉಂಟು. ಬಟ್ ಅದು ರೇರೆಸ್ಟ್ ಇರ್ತದೆ. ಹಾಗೇನಾದರೂ ಇದ್ರೆ ಇಮಿಡಿಯೇಟ್ಲಿ ನಾವು ನೋಟಿಫೈ ಮಾಡಬೇಕು. ಸೊ ಅದು ಇದು ಅದರಲ್ಲಿ ಮತ್ತೆ ಟ್ರಯಲ್ಸ್ ಮಾಡ್ತಾರೆ ಅದರ ಬಗ್ಗೆ, ಹೌದಾ ಏನು ಇಲ್ವಾ ಅಂತ. ಸೊ ನಾವು ನಾರ್ಮಲ್ BCG ಮಗುವಿಗೆ ಸೈಡ್ ಎಫೆಕ್ಟ್ಸ್ ಅಂತ ಉಂಟು ರೇರೆಸ್ಟ್. ಸೊ ಅದು ಉಂಟಂತ ಹೇಳಿ ನಾವು ಕೊಡದೇ ಇರ್ತೇವೆ. ಸೊ ಏನಾಗ್ತದೆ, ಕೊಡದೇ ಇದ್ರೆ ಆ ಕಾಯಿಲೆ ಬರ್ತದೆ. ಕಾಯಿಲೆಯಿಂದಾಗಿ ಮಗುವಿಗೆ ಜಾಸ್ತಿ ಕಾಂಪ್ಲಿಕೇಶನ್ಸ್ ಆಗ್ಬೋದು. ನಾವು ನಾರ್ಮಲ್ ತಗೊಳ್ಳೋ ಕೆಲವು ಪ್ಯಾರಾಸಿಟಮಲ್ ಕೆಲವರಿಗೆ ಆಗೋದಿಲ್ಲ, ಅಲರ್ಜಿ ಆಗ್ತದೆ. ಸೊ ಬೇರೆ ಮೆಡಿಸಿನ್ ಕೊಡಬೇಕಾಗ್ತದೆ ಆಗ. ಸೊ ಅದು ಇಲ್ಲ ಅಂತ ಹೇಳಿ ನಾವು ಯಾವುದೇ ತಗೊಳ್ಳದೆ ಹಾಗೆ ಕೂತ್ಕೊಂಡ್ರೆ ಏನಾಗ್ಬೋದು, ನಮಗೆ ಕಾಂಪ್ಲಿಕೇಶನ್ ಆಗಿ ನಮಗೆ ಜಾಸ್ತಿ ತೊಂದರೆ ಆಗ್ಬೋದು. ಸೊ ಅದು ನೀವು ನೆನ್ಪಿಟ್ಕೊಳ್ಬೇಕಾಗ್ತದೆ. ಸೊ ಮತ್ತೊಂದು ಏನಂತ ಹೇಳಿದ್ರೆ, ನಾವೆಲ್ಲರೂ ವ್ಯಾಕ್ಸಿನ್ ತಗೊಂಡಿದ್ದೇವೆ. ಸೊ ವ್ಯಾಕ್ಸಿನ್ ತಗೊಂಡ ನಂತರ ಅಲ್ಲಿ ಒಂದು 30 ಮಿನಿಟ್ಸ್ ಹಾಗೆ ವೆಯ್ಟ್ ಮಾಡ್ಲಿಕ್ಕೆ ಒಂದು ಇನ್ಸ್ಟ್ರಕ್ಷನ್ ಇತ್ತು. ಅದು ಯಾಕೆ ಅಂತ ಹೇಳಿದ್ರೆ, ಏನಾದರೂ ನಿಮಗೆ ಸೈಡ್ ಎಫೆಕ್ಟ್ ಆದರೆ ಇಲ್ಲಾದರೂ ಆಮೇಲೆ ನಿಮಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ಮನೆಗೆ ಹೋಗಿ ಸಹ ಏನಾದರೂ ಸೈಡ್ ಎಫೆಕ್ಟ್ ಇದ್ರೆ ನಮಗೆ ನೋಟಿಫೈ ಮಾಡಬೇಕಂತ. ಸೊ ಹೀಗೆ ನೋಟಿಫೈ ಇಷ್ಟು ಕೋಟಿ ಡೋಸ್ ಕೊಟ್ಟದ್ರಲ್ಲಿ ನೋಟಿಫೈ ಆದದ್ದು ಸಿವಿಯರ್ ರಿಯಾಕ್ಷನ್ಸ್ ಅಂತ ಹೇಳಿದ್ರೆ 400 ಜನರಿಗೆ ಮಾತ್ರ. ಸೊ ಅದರಲ್ಲೂ ಈ TTS ಅನ್ನೋದು ವೆರಿ ರೇರ್ ಆಗಿ ಬಂದಿದೆ. ಈ
175 ಕೋಟಿಗಿಂತಲೂ ಜಾಸ್ತಿ ಡೋಸಸ್ ಕೊಟ್ಟ ವ್ಯಾಕ್ಸಿನಲ್ಲಿ ಖಾಲಿ 400 ಮಾತ್ರ ಸಿವಿಯರ್ ಎಫೆಕ್ಟ್ ಅಂತ ಆದದ್ದು. ಸೊ ಅದರಲ್ಲಿ TTS ಇನ್ನೂ ತುಂಬ ರೇರ್ ಆಗಿತ್ತು. ಆಮೇಲೆ ಮತ್ತೊಂದು ತಿಳ್ಕೊಳ್ಳಿ ನೀವು, ಫಸ್ಟ್ ಈ ವ್ಯಾಕ್ಸಿನ್ ಬರುವಾಗ ಫಸ್ಟ್ ಕೊಟ್ಟದ್ದು ನಮಗೆ ಡಾಕ್ಟರ್ಸ್ಗೆ, ಹೆಲ್ತ್ ಕೇರ್ ವರ್ಕರ್ಸ್ಗೆ ಹಾಗೆಲ್ಲ. ಸೊ ಹೀಗೆ ಒಂದು ಉಂಟು, ಈಗ ಇಷ್ಟು ಹೈ ರಿಸ್ಕ್ ಉಂಟು ಅಂತ ಇದ್ರೆ ನಾವು ವಿಲ್ಲಿಂಗ್ಲಿ ತಗೊಳ್ತಿದ್ವಾ ಇದನ್ನು? ಸೊ ಅಷ್ಟು ಥಿಂಕ್ ಮಾಡಿ ನೀವು. ಮತ್ತೊಂದು ಏನಂತ ಹೇಳಿದ್ರೆ, ಈಗ ಇನ್ಕ್ರೀಸ್ಡ್ ಹಾರ್ಟ್ ಅಟ್ಯಾಕ್ ಆಗ್ತಾ ಉಂಟು, ಸ್ಟ್ರೋಕ್ ಆಗ್ತಾ ಉಂಟಂತ, ಅದಕ್ಕೆ ನೋಡಿ ಬೇರೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ ಉಂಟಂತ. ಬಿಕಾಸ್ ಈಗದ್ದು ಲೈಫ್ ಸ್ಟೈಲ್ ಹಾಗೆ ಆಗ್ತಾ ಉಂಟು. ಬಿಕಾಸ್ ತುಂಬ ಸ್ಟ್ರೆಸ್, ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ತುಂಬ ಸ್ಮೋಕಿಂಗ್, ಆಲ್ಕೋಹಾಲ್, ಶುಗರ್, ಕೊಲೆಸ್ಟ್ರಾಲ್, ಆಮೇಲೆ BP ಅದನ್ನೆಲ್ಲ ಕಂಟ್ರೋಲಿಗೆ ಇರ್ತಿಲ್ಲ. ಸೊ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಈ ಹಾರ್ಟ್ ಅಟ್ಯಾಕಿಗೆ, ಸ್ಟ್ರೋಕಿಗೆ ಎಲ್ಲ ರಿಸ್ಕ್ ಫ್ಯಾಕ್ಟರ್. ಸೊ ಆದ್ರಿಂದಾಗಿ ನಾವು ಈ TTS ಆಗೋದ್ರಲ್ಲಿ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಉಂಟಾ ಅಂತ ಸಹ ನೋಡಬೇಕಾಗ್ತದೆ. ಸೊ ಇಟ್ ಈಸ್ ಲೆಫ್ಟ್ ಟು ಅಸ್. ಸುಮ್ಮನೆ ಪ್ಯಾನಿಕ್ ಆಗಿ, ನನ್ನ ಅಡ್ವೈಸ್ ಏನಂತ ಹೇಳಿದ್ರೆ, ನಾವು ಸುಮ್ಮನೆ ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ. ಈಗ ವ್ಯಾಕ್ಸಿನ್ ತಗೊಂಡು 2 ವರ್ಷ ಆಯಿತು. ಸೊ ಅದು TTS ರೇರೆಸ್ಟ್ ಕಾಂಪ್ಲಿಕೇಶನ್ ಆದರೂ 3 ತಿಂಗಳ ನಂತರ ಕಾಂಪ್ಲಿಕೇಶನ್ ಆಗೋದು ವ್ಯಾಕ್ಸಿನಿಂದಾಗಿ ಇಟ್ ಈಸ್ ನಾಟ್ ಪಾಸಿಬಲ್. ಅದು ಒಂದು. ಮತ್ತೊಂದು ಏನಂತ ಹೇಳಿದ್ರೆ, ನಾವು ಪ್ಯಾನಿಕ್ ಆಗುವ ಅವಶ್ಯಕತೆಯೇ ಇಲ್ಲ, ಹಾಗೂ ಬೇರೆಯವರನ್ನು ಪ್ಯಾನಿಕ್ ಮಾಡುವುದು ಬೇಡ ಅಂತ ನನ್ನ ಒಂದು ರಿಕ್ವೆಸ್ಟ್. ಆಮೇಲೆ ಮತ್ತೊಂದು ಗುಡ್ ನ್ಯೂಸ್ ಏನಂತ ಹೇಳಿದರೆ, ಸೊ ಇದರ ಬಗ್ಗೆ ತುಂಬ ರಿಸರ್ಚ್ ಆಗ್ತಾ ಉಂಟು. ಆಮೇಲೆ ದೇ ಫೌಂಡ್ ಔಟ್ ದ್ಯಾಟ್ ಈ ಯುರೋಪಿಯನ್ಸ್, ಇಂಗ್ಲೆಂಡ್ ಹಾಗಿದ್ದಾರಲ್ಲ, ಯುರೋಪಿಯನ್ಸ್ ಅವರನ್ನು ಕಂಪೇರ್ ಮಾಡಿದರೆ ನಮ್ಮ ಸೌತ್ ಈಸ್ಟ್ ಏಷ್ಯಾದವರಿಗೆ ಅಂದರೆ ಇಂಡಿಯನ್ಸ್ಗೆಲ್ಲ 70% ಲೋವರ್ ರಿಸ್ಕ್ ಬಿಕಾಸ್ ಆಫ್ ಜೆನೆಟಿಕ್ ಆಗಿರ್ಬೋದು, ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಎಲ್ಲ ಆಗಿರ್ಬೋದು. ಈ TTS ರಿಸ್ಕ್ 70% ಲೋವರ್. ಸೊ ಆದ್ದರಿಂದ ಯಾರು ಭಯಪಡುವ ಅವಶ್ಯಕತೆ ಇಲ್ಲ, ಸುಮ್ಮನೆ ಪ್ಯಾನಿಕ್ ಆಗಬೇಡಿ, ಹಾಗೂ ಇಂಥ ಮೆಸೇಜಸ್ ಅನ್ನು ಸುಮ್ಮನೆ ಎಲ್ರಿಗೂ ಫಾರ್ವರ್ಡ್ ಮಾಡಬೇಡಿ. ಬಿಕಾಸ್ ಸ್ಟ್ರೆಸ್ಸಿಂದಾಗಿ ಹಾರ್ಟ್ ಅಟ್ಯಾಕ್ ಆಗುವುದನ್ನು ಪ್ರಿವೆಂಟ್ ಮಾಡುವ ಅಂತ ಹೇಳ್ತಾ, ನನ್ನ ಈ ಸಂಚಿಕೆ ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸ್ತದೆ. ಇದನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ತುಂಬ ಜನರು, ಎಷ್ಟೋ ಜನ ಪ್ಯಾನಿಕ್ ಆಗೋದು ಕಡಿಮೆ ಆಗ್ತದೆ. ನಾವು ನಮ್ಮ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವ, ಸೊ ದ್ಯಾಟ್ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕನ್ನು ಕಮ್ಮಿ ಮಾಡ್ಬೋದು. ಹಾಗೂ ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಇಂಥದ್ದು ಉಪಯುಕ್ತ ಮಾಹಿತಿ ಜೊತೆ ನಾನು ವಾರ ವಾರ ಬರ್ತೇನೆ ಅಂತ ಹೇಳ್ತಾ ಧನ್ಯವಾದ.